ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವ ಕೆಲಸವನ್ನು ವಿಪಕ್ಷದವರು ಮಾಡ್ತಾ ಇದ್ರು ಅದೇ ಕೆಲಸವನ್ನು ಆಡಳಿತ ಪಕ್ಷದವರು ಮಾಡಿದರೆ ಹೆಂಗಿರುತ್ತೆ ಅಂಥದ್ದೊಂದು ವಿಚಿತ್ರವಾದಂಥ, ವಿಲಕ್ಷಣವಾದಂಥ, ಮಹತ್ತರವಾದಂಥ ಬೆಳವಣಿಗೆ ಇಂದು ಬೆಳಿಗ್ಗೆ 11 ಗಂಟೆಗೆ ಸಂಸತ್ ಭವನದ ಹೊರಭಾಗದಲ್ಲಿರುವ ಮಕರದ್ವಾರದಲ್ಲಿ ನಡೆಯಿತು. ಇವತ್ತು ಭಾಳ ನಿರೀಕ್ಷೆಯನ್ನು ಇಟ್ಟುಕೊಂಡು ಸಂಸತ್ನ ಅಧಿವೇಶನಕ್ಕೆ ಆಡಳಿತ ಪಕ್ಷದವರು ಬಂದಿದ್ದರು. ಯಾಕೆಂದರೆ ನಿನ್ನೆ ಸಂಜೆ ಸ್ಪಷ್ಟವಾಗಿ ಕಿರಣ್ ರಿಜಿಜು ಸಂಸದೀಯ ಖಾತೆ ಸಚಿವ ಹೇಳಿದರು, ನಾಳೆ ಅಮಿತ್ ಶಾ ಅವರು ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ತಯಾರಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಅಡಚಣೆಯನ್ನು ಉಂಟು ಮಾಡಬಾರ್ದು, ಸಭಾತ್ಯಾಗ ಮಾಡಬಾರ್ದು, ಕಿರ್ಚಾಡಬಾರ್ದು. ಸಾವಧಾನದಿಂದ ನಿಮಗೆ ಏನೇನು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇದೆಯೋ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಉತ್ತರ ಕೊಡ್ತಾರೆ. ಓಡಿ ಹೋಗುವ ಕೆಲಸವನ್ನು ಮಾಡಬೇಡಿ, ಪರಾರಿಯಾಗಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದರು. ಹಾಗೆ ಹೇಳಿದ ಮೇಲೆ ಸ್ವಾಭಾವಿಕವಾಗಿ ವಿಪಕ್ಷದವರು ಸಂಸತ್ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು. ವಿಚಿತ್ರ ಅಂದರೆ ಇವತ್ತು ಬೆಳಿಗ್ಗೆ ಅಧಿವೇಶನ ಶುರುವಾಗಬೇಕು, ಒಳಗೆ ಬಂದ ಹಾಗೆ ಮಾಡಿ ಹೊರಗೆ ಓಡಿ ಬಂದು ಮತ್ತೆ ಯಥಾ ಪ್ರಕಾರ ಗುಂಪು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ ವಿಪಕ್ಷದವರು. ಮಜಾ ಅಂದರೆ ಆಡಳಿತ ಪಕ್ಷದವರು ಎಷ್ಟು ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ, ಮುಂಚೆಯೇ ಬ್ಯಾನರ್ಗಳನ್ನು ಪ್ರಿಂಟ್ ಮಾಡಲಾಗಿರುತ್ತೆ. ಏಕೆಂದರೆ ರಾಹುಲ್ ಗಾಂಧಿಯ ನಡೆ ಆಡಳಿತ ಪಕ್ಷದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಭಾಗೋ ಮತ್ ರಾಹುಲ್ ಗಾಂಧಿ, ಭಾಗೋ ಮತ್ ಅನ್ನುವಂಥ ಫಲಕಗಳು, ಬ್ಯಾನರ್ಗಳು, ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಸೆ ಭಾಗೋ ಮತ್ ಅಂತ ಮತ್ತೊಂದು ಬ್ಯಾನರು, ಈ ರೀತಿಯದಾದಂಥ ಹಲವಾರು ಫಲಕಗಳನ್ನು ಹಿಡ್ಕೊಂಡು ಸರಿಯಾಗಿ ವಿಪಕ್ಷದವರ ಎದುರುಗಡೆ ದಂಡಿಯಾಗಿ ಆಡಳಿತ ಪಕ್ಷದವರು ಘೋಷಣೆಗಳನ್ನು ಕೂಗ್ತಾ, ವಿಪಕ್ಷದವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಅಲ್ಲಿ ಮಕರದ್ವಾರದ ಎದುರುಗಡೆ ಒಂದು ದೊಡ್ಡದಾದಂಥ ಪ್ರಹಸನವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತು, ಮಂಗಲ್ ಮಿಲನ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆಡಳಿತ ಪಕ್ಷದ NDAದವರು. ಪ್ರತಿ ಮಂಗಳವಾರ ದಿವಸ ಎಲ್ಲ NDA ಸದಸ್ಯರ ಸಮ್ಮುಖದಲ್ಲಿ ಒಂದು ಸಭೆ ಜರುಗತ್ತೆ. ನರೇಂದ್ರ ಮೋದಿಯವರು ಉಪಸ್ಥಿತರಿರ್ತಾರೆ, ಅಮಿತ್ ಶಾ ಇರ್ತಾರೆ, ಎಲ್ಲ ಹಿರಿಯ ಸಚಿವರು ಇರ್ತಾರೆ, ಎಲ್ಲ ಸಂಸತ್ ಸದಸ್ಯರಿರ್ತಾರೆ, ಬೇರೆ ಬೇರೆ ಪಕ್ಷಗಳಿಂದ ಬಂದಿರುವಂಥ ಎಲ್ಲರೂ ಸೇರಿ ಒಂದು ಕುಟುಂಬದ ರೀತಿಯಲ್ಲಿ ಆಚರಿಸುವಂಥ ಒಂದು ಸಭೆ ಅದು. ಪ್ರತಿ ವಾರ ಮಾಡ್ಕೊಂಬರ್ತಾ ಇದ್ದಾರೆ ಇದನ್ನ. ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು. ವಿಶೇಷ ಏನಪ್ಪ ಅಂತಂದರೆ, ಇದರಲ್ಲಿ ಉದ್ಧವ್ ಠಾಕ್ರೆ ಬಣದವರಿಂದ ಹಿಡಿದು, ಆಮ್ ಆದ್ಮಿ ಬಣದಿಂದ ಬಂದಂಥ ಹಿಡಿದು, NCP ಬಣದಿಂದ ಹಿಡಿದು TMC ಅವರು ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿಗೆ ಸಂಖ್ಯಾದೃಷ್ಟಿಯಿಂದ ಅತ್ಯಂತ ಬಲಾಢ್ಯವಾಗಿರುವಂಥ ಆಡಳಿತ ಪಕ್ಷ ಇವತ್ತು ಯಾವುದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪರಾರಿಯಾಗಲಾರದ ಹಾಗೆ ಆತನನ್ನು ಬಂದೋಬಸ್ತ್ ಮಾಡಬೇಕು, ಆತನನ್ನು ಹಿಡಿದು ಹಾಕಬೇಕು ಅನ್ನುವಂಥ ಪ್ರಯತ್ನ ಮಾಡಲಾಗಿತ್ತು. ರಾಹುಲ್ ಗಾಂಧಿ ಕಣ್ಣಿಗೆ ಬೀಳಲಿಲ್ಲ. ಹೇಗೆ ಬಂದರೂ ಹೇಗೆ ಹೋದರೂ ಯಾರಿಗೂ ಗೊತ್ತಾಗಲಿಲ್ಲ. ಪ್ರಿಯಾಂಕಾ ವಾಡ್ರಾ ಅವರು ಆ ಕಡೆ, ಜಯಾ ಬಚ್ಚನ್ನು, ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್ ಅವರ ಗುಂಪಿನ ಜೊತೆ ಒಂದು ಕಡೆ ನಿಂತ್ಕೊಂಡು, ಮಳೆ ಕೂಡ ಬರ್ತಾ ಇದೆ ದಿಲ್ಲಿನಲ್ಲಿ, ನಿಂತ್ಕೊಂಡು ಇವರು ಅಖಿಲೇಶ್ ಯಾದವ್ ಗುಂಪಿನ ಹೋರಾಟ ಬೇರೆ. ಅವರು ಚಂದಾ ಚೋರಿ, ಅವ್ರದ್ದು ರಾಮ ಮಂದಿರದಲ್ಲಿ ನಡೆದಂಥ ದೇಣಿಗೆಯ ಕಳ್ಳತನದ ಕುರಿತು ಇವರಿಗೆ ಉತ್ತರವನ್ನು ಕೊಡಬೇಕಂತೆ ಲೋಕಸಭೆಯಲ್ಲಿ. ಎಂಥ ವಿಚಿತ್ರ ನೋಡಿ ಇದು. ಈಗಾಗಲೇ ಒಂದು ದೇವಸ್ಥಾನ, ಅದರ ಟ್ರಸ್ಟು, ಈ ದೇಶದಲ್ಲಿ ಹಲವಾರು ಟ್ರಸ್ಟ್ಗಳಲ್ಲಿ ಈ ರೀತಿಯ ಅವ್ಯವಹಾರ ಆಗಿರುವಂಥ, ಕಳ್ಳತನ ಆಗಿರುವಂಥ ಬೇಕಾದಷ್ಟು ದೇಗುಲಗಳ ಬಗ್ಗೆ ಈಗಾಗಲೇ ಸುದ್ದಿಗಳು ನಡೀತಾ ಇದ್ದಾವೆ, ತನಿಖೆಗಳು ನಡೀತಾ ಇದ್ದಾವೆ. ಒಂದಲ್ಲ ಎರಡಲ್ಲ. ಕೇವಲ ಇದು ದೇವಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ. ಎಲ್ಲೆಲ್ಲಿ ದುಡ್ಡು ಓಡಾಡತ್ತೋ, ಸಂಚರಿಸುತ್ತೋ ಅಲ್ಲೆಲ್ಲ ಈ ರೀತಿಯ ಅವ್ಯವಹಾರ ನಡೆಯುವುದು ಸ್ವಾಭಾವಿಕ. ಅದಕ್ಕೆ ಮಾಡಬೇಕಾದಂಥ ಬಂದೋಬಸ್ತ್ ಮಾಡಬೇಕು. ಯೋಗಿ ಆದಿತ್ಯನಾಥ್ ಸರ್ಕಾರ ತೆಗೆದುಕೊಳ್ಳಬೇಕಾದ ತೀರ್ಮಾನವನ್ನು ಅತ್ಯಂತ ಕಠಿಣವಾಗಿ ತೆಗೆದುಕೊಂಡಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ನಡೀತಾ ಇದೆ. ಇದಕ್ಕೋಸ್ಕರ ವಿಶೇಷವಾದಂಥ ಇನ್ನೊಂದು SIT ನೇಮಕಾತಿ ಮಾಡಬೇಕನ್ನುವುದರ ಕುರಿತು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಾದ ಮಂಡನೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಇಟ್ ಈಸ್ ಆಲ್ರೆಡಿ ಸಬ್ ಜುಡಿಸ್ ಮ್ಯಾಟರ್. ಕೋರ್ಟಿನಲ್ಲಿ ಇರುವ ವಿಚಾರವನ್ನು ನೀವು ಅನಗತ್ಯವಾಗಿ ಪ್ರಸ್ತಾಪ ಮಾಡಬೇಕಾದ ಪ್ರಶ್ನೆ ಇರೋದಿಲ್ಲ. ಏಕೆಂದರೆ ಕೋರ್ಟ್ ತನ್ನ ನಡೆಯನ್ನು ಹೇಳಬೇಕು, ಅದರ ಕುರಿತು ನಿರ್ದೇಶನವನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ನೀವು ಅನಗತ್ಯವಾಗಿ ಅದರ ಕುರಿತು ಚರ್ಚೆ ಮಾಡುವ ಮೂಲಕ ಗೊಂದಲವನ್ನು ಉಂಟು ಮಾಡ್ತೀರಿ ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ನ್ಯಾಯಾಲಯದಲ್ಲಿರುವಂಥ ಪ್ರಕರಣದ ಕುರಿತು ಚರ್ಚೆ ಆಗೋದಿಲ್ಲ. ಅದು ನಾವು ನ್ಯಾಯಾಲಯದ ವ್ಯವಸ್ಥೆಗೆ ತೋರಿಸುವಂಥ ಗೌರವ ಅದು.
ಆದರೆ ಇವರು ಚಂದಾಚೋರಿ ಅಂತ ಇವ್ರ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಇದು ಅಖಿಲೇಶ್ ಯಾದವ್ ಯಾವಾಗ ರಾಮ ಮಂದಿರದಲ್ಲಿ ಈ ರೀತಿಯಾದಂಥ ಪ್ರಕರಣ ಸಂಭವಿಸಿತು ಅವತ್ತಿನಿಂದ ಅವರಿಗೆ ಯಾವುದೇ ಅಜೆಂಡಾಗಳಿಲ್ಲ. ಈಗ ಅವರ ಸಮಸ್ಯೆ ಆಗಿರೋದು ಏನಂದರೆ, ಚುನಾವಣೆ ಹತ್ತಿರ ಇದೆ ಉತ್ತರ ಪ್ರದೇಶದಲ್ಲಿ, ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳು ಯೋಗಿ ಆದಿತ್ಯನಾಥ್ ಸರ್ಕಾರದ ನಡೆಯಲ್ಲಿ ಆಡಳಿತದಲ್ಲಿ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಿಕ್ಕ ದಿವಸ ಯಾವುದಾದ್ರೂ ಸಚಿವ ಅಂತ ಕೆಲಸ ಮಾಡಿದ ದಿವಸ ಆತನನ್ನು ಸಸ್ಪೆಂಡ್ ಮಾಡಲಾಗತ್ತೆ, ಆತನ ಸಚಿವ ಸ್ಥಾನವೇ ಹೊರಟೋಗುತ್ತೆ, ಅದು ಖಚಿತ. ಮುದ್ದ ಇಲ್ಲ ಅಂದರೆ ಏನು ಮಾಡಬೇಕು, ದೇವಸ್ಥಾನದ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡಬೇಕು. ಯಾಕೆ ಉತ್ತರ ಪ್ರದೇಶ ಲೋಕಲ್ ಅಂತ ಆತ ತಿಳ್ಕೊಂಡಿದ್ದಾರೆ ಈ ಅಖಿಲೇಶ್ ಯಾದವ್. ಸಮಸ್ಯೆ ಏನು, ಅಯೋಧ್ಯೆ ಎನ್ನುವುದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿದ್ದಲ್ಲ, ಅದು ರಾಷ್ಟ್ರವ್ಯಾಪಿ ಇರುವಂಥ ಆಂದೋಲನ, ರಾಷ್ಟ್ರವ್ಯಾಪಿ ಇರುವಂಥ ಜನರ ಶ್ರದ್ಧೆ, ನಂಬಿಕೆ, ಹಿಂದೂಗಳ ಅಸ್ಮಿತೆ. ಅದು ಯಾವುದೋ ಒಂದು ಅಯೋಧ್ಯ ಫೈಜಾಬಾದ್ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟದ್ದು ಅಥವಾ ಉತ್ತರ ಪ್ರದೇಶದ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಇದರ ಕುರಿತು ಚರ್ಚೆ ಮಾಡೋದ್ರಿಂದ ಚುನಾವಣೆಯಲ್ಲಿ ಲಾಭ ಆಗತ್ತೆ ಉತ್ತರ ಪ್ರದೇಶದಲ್ಲಿ, ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಖಚಿತವಾಗಿ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾವು ದಕ್ಷಿಣೆ ಹಾಕಿದ ತಕ್ಷಣ ಹುಂಡಿಗೋ ಅರ್ಚಕರಿಗೋ ಯಾರಿಗೂ ಹಾಕಿದ ತಕ್ಷಣ ಆ ಕ್ಷಣದಲ್ಲಿ ಅದು ನಾವು ದೇವರ ಪದತಲಕ್ಕೆ ಅರ್ಪಿಸಿದ್ದು ಅಂತ ಭಾವಿಸ್ತಾ ದೇವರಲ್ಲಿ ನಾವು ಶರಣಾಗತರಾಗ್ತೀವಿ. ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆ ದುಡ್ಡು ತೊಗೊಂಡೋಗಿ ಊಟಕ್ಕೆ ಖರ್ಚು ಮಾಡ್ತಾರೋ, ಬಿಲ್ಡಿಂಗ್ನ ಜೀರ್ಣೋದ್ಧಾರಕ್ಕೆ ಮಾಡ್ತಾರೋ, ಅರ್ಚಕರ ಮನೆಗೆ ಹೋಗುತ್ತಾ, ಅದು ನಮ್ಗೆ ಬೇಕಿಲ್ಲ. ನಾವು ದೇವ್ರಿಗೆ ಕೊಟ್ಟಿದ್ದೀವಿ ಅಂತ ನಂಬುವಂಥ ಜನ. ಆದರೆ ಅಖಿಲೇಶ್ ಯಾದವ್ ಥರದವ್ರಿಗೆ ಗೊತ್ತಾಗಲ್ಲ, ಯಾಕಂದರೆ ಅವ್ರಿಗೆ ಧಾರ್ಮಿಕ ಹಿನ್ನೆಲೆ ಇರೋದಿಲ್ಲ. ಯಾರಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಇದೆಯೋ, ಯಾರು ಹಿಂದುತ್ವದ ಸಾಂಪ್ರದಾಯಿಕ ಬದುಕಿನಲ್ಲಿ ಜೀವನವನ್ನು ರೂಪುಗೊಂಡಿದ್ದಾರೋ ಅಂಥವ್ರಿಗೆ ಇದು ಅರ್ಥ ಆಗುತ್ತೆ. ಅಖಿಲೇಶ್ ಯಾದವ್ ಅದು ಕೇವಲ ರಾಜಕೀಯ ನಡೆ. ರಾಹುಲ್ ಗಾಂಧಿಗೆ ಅದು ನಂಗಾನಾಚು. ಆತ ಹೇಳಿದ್ದು ಅದೇ ಹೇಳಿದ್ರು. ಒಂದು ಇವೆಂಟ್ ನಡೀತು, RSS BJP ಅವರು ಒಂದು ಕಾರ್ಯಕ್ರಮ ಮಾಡಿದರು, ನೃತ್ಯ ನಡೀತಾ ಇತ್ತು, ಐಶ್ವರ್ಯ ರಾಯ್ ನೃತ್ಯ ನಡೀತಾ ಇತ್ತು. ಐಶ್ವರ್ಯ ರಾಯ್ ಪಾಪ ಬಂದೇ ಇರಲಿಲ್ಲ, ಅನಗತ್ಯವಾಗಿ ಯಾಕೆ ಹೆಸರನ್ನೇ ಎಳೆಯಲಾಯಿತು. ಈ ರೀತಿ ಇವರು ಧಾರ್ಮಿಕ ಹಿನ್ನೆಲೆ ಇರಲಾರ್ದಂಥ, ಹಿಂದೂ ಅಸ್ಮಿತೆ ಗೊತ್ತಿರಲಾರ್ದಂಥ ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಅದೇ ಮುಂದುವರ್ಕೊಂಡು ಹೋಗ್ತಾ ಇತ್ತು ಇವತ್ತಿನ ಬೆಳಗ್ಗಿನ ಅಧಿವೇಶನ ಸಂದರ್ಭದಲ್ಲಿ. 2 ಗಂಟೆವರೆಗೂ, ಮಧ್ಯಾಹ್ನ 2:30ವರೆಗೂ ಮುಂದೆ ಹಾಕಿದ್ದಾರೆ. ಈಗ ಓಂ ಪ್ರಕಾಶ್ ಬಿರ್ಲಾ ಅವರು. ರಾಹುಲ್ ಗಾಂಧಿ ಯಾಕೆ ಬರ್ತಾ ಇಲ್ಲ? ದೇರ್ ಇಸ್ ಒನ್ ಸಾಲಿಡ್ ರೀಸನ್ ಫಾರ್ ದಿಸ್. ಯಾಕೆಂದರೆ ಯಾವಾಗ ಈ ಅಮಿತ್ ಶಾ ಅವರು ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೋ, ಜಂತರ್ ಮಂತರ್ನಲ್ಲಿ ನಡೆದಂಥ ದೊಂಬಿಯ, ಅಲ್ಲಿ ನಡೆದಂಥ ಹಿಂಸಾಕಾಂಡದ, ಅಲ್ಲಿ ನಡೆದಂಥ ಸಂಸತ್ತಿನ ಮೇಲೆ ದಾಳಿಯ ಪ್ರಯತ್ನ, ಅದರ ಕುರಿತಾಗಿ ಮಾಹಿತಿಗಳ ಸಹಿತ ಹೇಳ್ತಾರೆ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಈಗಾಗಲೇ ಇದ್ರ ಕುರಿತು ಸಾಕಷ್ಟು ವರದಿಗಳನ್ನು ನೀಡಿಬಿಟ್ಟಿದೆ. ಎಷ್ಟು ಜನ ಕ್ರಿಮಿನಲ್ಗಳಿದ್ರು, ಎಷ್ಟು ಜನ ಲೋಫರ್ಗಳಿದ್ರು, ಹೇಗೆ ವಿದೇಶಿ ಕೈವಾಡ ಇತ್ತು, IB ಅವರ ರಿಪೋರ್ಟ್, ಎಲ್ಲ ರಿಪೋರ್ಟನ್ನು ಫೈಲ್ ಮಾಡಿ ತೊಗೊಂಬರ್ತಾರೆ. ತೊಗೊಂಬಂದು ಒಂದೊಂದಾಗಿ ಉತ್ತರ ಹೇಳ್ತಾ ಹೋದಂಗೆ ಇವರ ಇಡೀ ಬಣ್ಣ ಬಯಲಾಗಿ ಹೋಗುತ್ತೆ. ಒಂದನೇದ್ದು. 2ನೇ ದಿನದ ಭಾಳ ದೊಡ್ಡ ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತಂದರೆ, ಜಾರ್ಖಂಡ್ನಲ್ಲಿ ನಿನ್ನೆ ಇನ್ನಿಲ್ಲದ ಹಾಗೆ ಪೊಲೀಸರು ಅತ್ಯಂತ ಶಾಂತ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅವ್ರು ಹಲ್ಲೆ ಮಾಡಲಿಕ್ಕೆ ಕಾರಣ ಇದೆ ಏನಪ್ಪ ಅಂತಂದರೆ, ಎಲ್ಲಿ ಇವರು ವಿಧಾನಸೌಧದ ಒಳಗಡೆ ನುಗ್ಗಿಬಿಡ್ತಾರೋ ಅನ್ನುವಂಥ ಭಯದಿಂದ ಅವರು ಮಾಡಿದ್ದಾರೆ. ಮಾಡುವ ಕ್ರಿಯೆ ಇದೆಯಲ್ಲ, ಪ್ರಕ್ರಿಯೆ ಭಾಳ ಹಿಂಸಾತ್ಮಕವಾಗಿತ್ತು. ಬಹಳಷ್ಟು ಜನ ಗಾಯಾಳುಗಳಾಗಿದ್ದಾರೆ. ಎಲ್ಲರನ್ನೂ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಪತ್ರಕರ್ತರನ್ನ ಜೈಲಿಗೆ ಹಾಕಲಾಗಿದೆ, ಡಿಟೈನ್ ಮಾಡಿಕೊಳ್ಳಲಾಗಿದೆ, ಅವ್ರ ಮೇಲೆ FIR ಹಾಕಲಾಗಿದೆ. ನೋಡಿ, ನಾನು ನಿನ್ನೆನೂ ಆ ಮಾತನ್ನು ಹೇಳಿದೆ, ಬೆಳಗಿನ ಸಂಚಿಕೆಯಲ್ಲೂ ಹೇಳಿದ್ದೀನಿ. ಪತ್ರಕರ್ತರು ಪ್ರಶ್ನೆ ಕೇಳಿದರೆ ನೀವು ಗೋಧಿ ಮೀಡಿಯಾ ಅಂತ ಗಲಾಟೆ ಮಾಡಿದರು ಜಂತರ್ ಮಂತರ್ನಲ್ಲಿ. ಜಾರ್ಖಂಡಿನ ರಾಂಚಿಯಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಏನು ಬೇರೆ ಏನಿಲ್ಲ, ನೇರವಾಗಿ ಜೈಲು, ಡಿಟೇನು, FIR ಕೇಸು, ಆ ರೀತಿ ನಡೀತಾ ಇದೆ. ಜಾರ್ಖಂಡ್ನಲ್ಲಿ ಇನ್ನೂ ಪರಿಸ್ಥಿತಿ ಶಾಂತಗೊಂಡಿಲ್ಲ, ಸಂಪೂರ್ಣ ದ್ವೇಷಮಯವಾಗಿದೆ. ಇನ್ನಿಲ್ಲದ ಹಾಗೆ ಉದ್ವಿಗ್ನತೆ ಇದೆ, ಪ್ರಕ್ಷುಬ್ಧವಾಗಿದೆ. ವಾತಾವರಣ ಕಂಟ್ರೋಲ್ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿದ್ಯಾರ್ಥಿಗಳ ಜೊತೆ ಊರಿನ ಸಮಾಜದ ಜನ ಸೇರ್ಕೊಂಡಿದ್ದಾರೆ. ಅನ್ಯಾಯ ಆಗಿದೆ ನಮ್ಮ ಮಕ್ಕಳಿಗೆ ಅಂತ. ಯಾಕೆಂದರೆ ಯಾರೋ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪರೀಕ್ಷೆ ಬರೆದಿರ್ತಾನಂತ, ಆತನಿಗೆ ನೇಮಕಾತಿ ಆಗಬೇಕು. ನೇಮಕಾತಿ ಆಗಿಲ್ಲ, ಇಡೀ ಕುಟುಂಬದ ಮೇಲೆ ಆತನ ಜವಾಬ್ದಾರಿ ಇರ್ತದೆ. ಕುಟುಂಬದವರು ಕೂಡ ಈಗ ರೋಡಿಗೆ ಬಂದಿದ್ದಾರೆ. ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರೋಡಿನಲ್ಲಿ ಟೈರ್ ಇಟ್ಟು ಸುಟ್ಟು ರಸ್ತೆಯಲ್ಲಿ ಯಾರು ಬರಲಾರ್ದಾಗ ಮಾಡ್ತಾ ಇದ್ದಾರೆ. BJP ಇಡೀ ಜಾರ್ಖಂಡ್ನ ಬಂದ್ಗೆ ಕರೆ ಕೊಟ್ಟಿದೆ. ಏನು ಮಾಡ್ತದೆ BJP? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟದಲ್ಲಿ BJP ಕರೆ ಕೊಟ್ಟಿದೆ. ಈಗ ನೀವು ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ ಇಟ್ಕೊಳ್ಳಿಕ್ಕಾಗಲ್ಲ, ಸುಣ್ಣ ಅಂತ ಮಾಡಲಿಕ್ಕಾಗೋದಿಲ್ಲ. ನೀವು ಜಂತರ್ ಮಂತರ್ ಬಗ್ಗೆ ಪ್ರಶ್ನೆ ಕೇಳಿದ ಕೂಡಲೇ ಆಡಳಿತ ಪಕ್ಷದವರು ವಿಪಕ್ಷದವ್ರು ಕೇಳ್ತಾರೆ, ಹಾಗಾದ್ರೆ ಜಾರ್ಖಂಡ್ನಲ್ಲಿ ಏನು ಮಾಡಿದಿರಿ ನೀವು
10 ವರ್ಷದಲ್ಲಿ ನಡೆದ ವಿದ್ಯಮಾನಗಳೇನು, ಎಷ್ಟು ಸಲ ಈ ರೀತಿ ಆಗಿದೆ, ಈಗ ನಡೀತಾ ಇರುವಂಥ ಇಲ್ಲಿ ಹೊಡೆದಿರಲ್ಲ ಲಾಠಿ ಚಾರ್ಜ್ ಮಾಡಿ ಇಷ್ಟು ಜನ ಗಾಯಾಳುಗಳಾಗಿದ್ದರೆ ಇದಕ್ಕೇನು ಉತ್ತರ ಅಂತ ರಾಹುಲ್ ಗಾಂಧಿ ಕೇಳಲಾಗುತ್ತೆ. ರಾಹುಲ್ ಗಾಂಧಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಏನು ಮಾಡ್ತಾರೆ, ಸಂಸತ್ ಅಧಿವೇಶನವೇ ನಡೆಯದೆ ಹೋದರೆ ಈ ರೀತಿ ಸಮಸ್ಯೆ ಇರೋದಿಲ್ಲ ಅಂಥೇಳಿ ಮತ್ತೆ ಯಥಾ ಪ್ರಕಾರ ಹೊರಗಡೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ನಿರೀಕ್ಷೆ ಮಾಡದೇ ಇರೋದೇನೆಂದರೆ ಆಡಳಿತ ಪಕ್ಷದವರು ಈ ರೀತಿ ತಯಾರಿಯಾಗಿ ಬರ್ತಾರೆ, ಈ ರೀತಿ ಫಲಕಗಳನ್ನು ಹಿಡ್ಕೊಂಡು ಬರ್ತಾರೆ, ಬಂದು ತನ್ನ ವಿರುದ್ಧವೇ ಘೋಷಣೆಗಳು, ಸ್ವತಃ ಮಂತ್ರಿಗಳು, ಸಚಿವರು, ಹಿರಿಯ ಸಂಸದರು ಎಲ್ಲರೂ ಕೂಡಿ ಈತನ ಮೇಲೆ ಎಗರು ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಮೇಲೆ. ರಾಹುಲ್ ಗಾಂಧಿ ಇದನ್ನು ನಿರೀಕ್ಷೆ ಮಾಡಲ್ಲ. ರಾಹುಲ್ ಗಾಂಧಿಗೆ ಯಾವಾಗಲೂ ತನ್ನ ರಾಜತ್ವವನ್ನು ಮುಂದುವರಿಸ್ಕೊಂಡು ಹೋಗುವ, ತನ್ನ ಏನು ಪ್ರೆಸಿಡೆನ್ಸ್ ಇದೆಯಲ್ಲ, ಅವ್ರ ಕುಟುಂಬದ ಹಿನ್ನೆಲೆ ಇದೆಯಲ್ಲ, ಅದರ ಮುಂದುವರಿಕೆಯ ಭಾಗವಾಗಿ ತಾನಿದ್ದೀನಿ, ತಾನು ರಾಜಕುಮಾರ ಎನ್ನುವಂಥ ಭಾವ ಇದೆ. ಆತನ ವಿರುದ್ಧ ಘೋಷಣೆಗಳಾದರೆ, ಆತನ ವಿರುದ್ಧ ಫಲಕಗಳನ್ನು ಹೇಳಿದರೆ ಆತ ಸಹಿಸಲಾರ. ಬೆಳೆದು ಬಂದಿರುವ ರೀತಿ ಆಗಿದೆ. ಮತ್ತು ಅಂಥ ಬುದ್ಧಿನೇ ಪಟ್ಟಿಂಗ್ ಬುದ್ಧಿ ರೀ. ಭಾಳ ಚಂದ ಹೇಳಿದ್ರು ನಿನ್ನೆ, ಭಾಳ ಜನಕ್ಕೆ ಇಷ್ಟ ಆಗ್ತದೆ. ಪ್ಯಾದೆ ಏನು ಗೊತ್ತಾಗಲ್ಲ. ಆದರೆ ಈ ರೀತಿ ಟೀಕೆ ಆದಾಗ ಇದು ಹೆಂಗೆ ಅಂದರೆ, ಮಗುವನ್ನು ತುಂಬ ಮುದ್ದು ಮಾಡಿ ಬೆಳೆಸಿದ ಅಪ್ಪ ಅಮ್ಮನ ಎದುರಿಗೆ ಮಾಸ್ತರ್ ಒಂದು ಬೈಗಳ ಬೈದು ಕೂಡ ಹೇಗೆ ಡಿಸ್ಟರ್ಬ್ ಆಗಿಬಿಡ್ತಾರೋ, ಆ ಮಗು ಹೇಗೆ ಡಿಸ್ಟರ್ಬ್ ಆಗಿಬಿಡುತ್ತೋ ಆ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಪ್ರಿಯಾಂಕಾ ವಾಡ್ರಾ ಇವತ್ತು ಹೇಗೆ ತಬ್ಬಿಬ್ಬಾಗಿ ಬಿಟ್ಟಿದ್ರು ಅಂದರೆ, ಅವರಿಗೆ ನಿರೀಕ್ಷೆ ಇಲ್ಲ. ಆಡಳಿತ ಪಕ್ಷದವರು ಈ ರೀತಿ ತಯಾರಿ ಮಾಡ್ಕೊಂಬಂದು ತಮ್ಮ ಮೇಲೆ ಎಗರಿ ಬಿಡ್ತಾರೆ, ಬ್ಯಾನರ್ಗಳು ರೆಡಿಯಾಗಿರ್ತವೆ, ಫಲಕಗಳು ರೆಡಿಯಾಗಿರ್ತವೆ, ತಮ್ಮ ವಿರುದ್ಧವೇ ಮುಗಿಬಿಡ್ತಾರೆ ಅನ್ನುವಂಥ ಕಲ್ಪನೆ ಇರಲಿಲ್ಲ. ಆದರೆ ಇದು ಎರಡರ ಮಧ್ಯೆ ಒಂದು ಭಾಳ ಮುಖ್ಯವಾದ ವಿಚಾರ ಇದೆ. ಇದು ಜಂಗಿ ಕುಸ್ತಿ ಅಲ್ಲ, ಇದು ಜಂಗಿ ಯುದ್ಧ ಅಲ್ಲ. ಎರಡನೇದು ಯಾರು ಮೇಲು ಯಾರು ಕೀಳು ಅನ್ನೋ ಪ್ರಶ್ನೆ ಇಲ್ಲ. ಇದು ಮೇಲು ಕೀಳಾಟ ಅಲ್ಲ. ಇವರ ಶಕ್ತಿ ಜಾಸ್ತಿನ ಅಂತ ತಕ್ಕಡಿಯಲ್ಲಿಟ್ಟು ನೋಡೋದಲ್ಲ. ಈಗ ಆಗಬೇಕಾಗಿರುವ ಕೆಲಸ ಇದೆ. ಏನು? FCRA ಬಿಲ್ ಪಾಸ್ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು. ಇರೋದು 3 ದಿವಸ. ಚರ್ಚೆಗೆ ಇಟ್ಟುಕೊಂಡ್ರೆ 13ನೇ ತಾರೀಕು ಒಳಗೆ ಮುಗಿದು ಹೋಗಲ್ಲ. 15ನೇ ತಾರೀಕು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಇದೆ. ಇದು ಒಂದೋ GPCಗೆ ಅರ್ಪಿಸಬೇಕು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಅದನ್ನು ಕೊಡಬೇಕಾಗತ್ತೆ. ಇಲ್ಲ ಇಲ್ಲೇ ಪಾಸ್ ಮಾಡಬೇಕು ಅಂದರೆ ಸದನ ನಡಿಬೇಕು. ಇದು ಹೇಗೆ ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಂಸತ್ನಲ್ಲಿ ಈಗಾಗಲೇ ಭಾಳ ಮುಖ್ಯವಾಗಿ ಇದ್ದವರು ಕೋರ್ ಕಮಿಟಿ ಮೀಟಿಂಗ್ ಒಂದು ಕಡೆ ನಡೀತಾ ಇದೆ, ಒಂದು ಕಡೆ ನಿರಂತರವಾಗಿ ಆಡಳಿತ ಪಕ್ಷದವರು ವಿಪಕ್ಷದವ್ರ ಮೇಲೆ ಮುಗಿಬಿದ್ದಿದ್ದಾರೆ. ಏನಾಗುತ್ತೆ, ಸಂಜೆ 6 ಗಂಟೆಯ ಸಂಚಿಕೆಯಲ್ಲಿ ಹೇಳ್ತೀನಿ. ಹೆಚ್ಚು ವಿಷಯಗಳನ್ನು ಈಗ ಪ್ರಸ್ತಾಪ ಮಾಡೋದು ಬೇಡ. ಈ ಜಿರ್ಲೆ ಪಾರ್ಟಿಯವ್ರ ಮೇಲೆ ಇನ್ನಿಲ್ಲದ ಹಾಗೆ ಕೇಸುಗಳು ಬೀಳ್ತಾ ಇದ್ದಾವೆ. ಭಾಳ ಮುಖ್ಯವಾದ ವಿಚಾರಧಾರೆಯಲ್ಲಿ ಸೌರವ್ ದಾಸ್ ಮೇಲೆ ಭಾಳ ದೊಡ್ಡ ಮಟ್ಟದ ಕ್ರಿಮಿನಲ್ ಕೇಸ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈತ ಹೈಕೋರ್ಟಿಗೆ ಸಲ್ಲಿಸಬಹುದಾದಂಥ ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾನೆ ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ. ಅದು ಈಗ ಬೆಳಕಿಗೆ ಬಂದಿದೆ. ಅದನ್ನು ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈಗ ಕೇವಲ ಇವತ್ತು ಸಂಸತ್ನಲ್ಲಿ ನಡೆದ ಬೆಳವಣಿಗೆಗಳು ಮತ್ತು FCRA ಪಾಸ್ ಆಗುತ್ತೋ ಇಲ್ವೋ, ಆಗೋದಾದರೆ ಹೇಗೆ ಅನ್ನೋದರ ಕುರಿತು ಮಾತ್ರ ಚರ್ಚೆ ಮಾಡೋಣ. ಸಂಜೆ 6 ಗಂಟೆಯ ಸಂಚಿಕೆಯಲ್ಲಿ ಮತ್ತೆ ಬರ್ತೇನೆ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ನಮಸ್ಕಾರ.